ಜಗತ್ತಿನ ಎರಡು ದೊಡ್ಡ ಸಮುದಾಯಗಳ ಸಮುದ್ರ ಮಂಥನದಲ್ಲಿ ಹೊರಬರುವಂಥ ಆಹಾರವನ್ನು ವಿಷವನ್ನು ಕುಡಿದು ವಿಷವನ್ನು ತನ್ನೊಳಗೆ ಹಾಕಿಸಿ ಅದನ್ನು ಹರಡೋದಕ್ಕೆ ಬಿಡದಂಥ ಶಿವನ ರಾತ್ರಿ ಇವತ್ತು. ಆದರೆ ಆ ಶಿವನೇ ಶ್ರೀಕೃಷ್ಣ ಮಾಡಿ ಅವನನ್ನೇ ಆ ವಿಷಯನ ಹರಡೋದಕ್ಕೆ ಬಳಸ್ಕೊತಾ ಇದ್ದೀವಿ ಇವತ್ತು. ಈ ಥರದ ಈ ಥರದ ದಿನಗಳಲ್ಲಿ ಈ ಥರದ ಒಂದು ಪುಸ್ತಕ ಅದು ಹೊರಗೆ ಬಂದಿರೋದು ಸುಮಾರು ಆಶಾಭಾವನೆಯನ್ನು ಕೊಡುತ್ತೆ, ಭರವಸೆಯನ್ನು ಕೊಡುತ್ತೆ. ದಿನೇಶ್ ಚಂದ್ರಗೌಡರು ಈ ಮತೀಯವಾದದ ಬಹುಸಂಖ್ಯಾವಾದದ ಧರ್ಮಾಂಧ ರಾಜಕಾರಣದ ವಿರುದ್ಧ ಹೇಗೆಲ್ಲ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ಕೊಂಡು ಹೇಗೆಲ್ಲ ಇಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತವ್ರು. ಎಲ್ಲರೂ ಇಲ್ಲಿ ಕೂತಿರೋರಿಗೆಲ್ಲರೂ ಅದೆಲ್ಲ ಗೊತ್ತೇ ಇರುತ್ತೆ. ನಾನು ಹೊಸದಾಗಿ ಹೇಳೋದು ಏನಿಲ್ಲ. ನಾನು ಇಲ್ಲಿ ಬಂದಿದ್ದು ಒಂದು ಸಿನಿಮಾ ನಟನಾಗಿ ಎಲ್ಲೆಲ್ಲಿ ನಾನು ತನಿಖೆಗೆ ಸಾಧ್ಯವೋ ಅಲ್ಲೆಲ್ಲ ಇರ್ತಾ ಇದ್ದೀನಿ. ಹಾಗೆ ಈ ಥರದ ಒಂದು ಪುಸ್ತಕ ಬಿಡುಗಡೆ ಭಾಗವಾಗಿ ಇವರ ಜೊತೆ ನಿಂತ್ಕೊಳ್ಳೋಕ್ಕೋಸ್ಕರ ನಾನು ಬಂದಿದ್ದೀನಿ. ಜೊತೆಗೆ ಈ ಥರದ ಪುಸ್ತಕ ಒಂದು ದಾಖಲೆಯಾಗಿ ಉಳ್ಕೊಳ್ಳೋದು, ನಮ್ಮ ನೋವಿಗೆ, ನಮ್ಮ ರಕ್ತದ ಕಣ್ಣೀರಿಗೆ ದಾಖಲೆಯಾಗಿ ಉಳಿದುಕೊಳ್ಳೋದು. ರಕ್ತ ಕಣ್ಣೀರಿನ ಹೆಸರೇ ಎಷ್ಟು ಪ್ರಭಾವ ಬೀರುತ್ತೆ ಅಂತಂದರೆ, ರಕ್ತವನ್ನು ಏನೇನಕ್ಕೆಲ್ಲ ಬಳಸ್ತೀವಿ ನಾವು, ರಕ್ತದಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ವಿ. ಅದರೊಳಗಡೆ ಇರೋ ಕಣ್ಣೀರು, ಆ ಕಣ್ಣೀರನ್ನ ನೆನಪಿಸುವಂಥ, ಅದನ್ನು ದಾಖಲೆ ಮಾಡುವಂಥ, ಅದನ್ನು ನಮ್ಮ ಮುಂದಿನ ಪೀಳಿಗೆಗಳಿಗೆ ಪಾಠವಾಗುವಂಥ ಒಂದು ಕೆಲಸ, ಅದ್ಭುತವಾದಂಥ ಕೆಲಸವನ್ನು ಇವತ್ತು ಮಾಡ್ತಾ ಇರೋದಕ್ಕೋಸ್ಕರ ಎಲ್ರಿಗೂ ಧನ್ಯವಾದಗಳು. ಮುಖ್ಯವಾಗಿ ಅವರ ಪ್ರಕಾಶಕರಿಗೆ, ಜೊತೆಗೆ ಇದನ್ನು ಬರಹಗಾರರ ಜೊತೆಗೆ ಈ ದಾಖಲಾಗೋದಕ್ಕೆ ಅಲ್ಲಿಯ ದನಿ, ಒಳಗಿನ ದನಿ ಇದೆ, ಮಾತಾಡೋದಿಲ್ಲ, ಅವರ ದನಿಯೇ ಇವತ್ತು ಅದಿಲ್ಲ. ಹಾಗೆ ದನಿ ಎತ್ತಿದ ಎಲ್ಲರಿಗೂ, ಇದರ ಈ ದಾಖಲೆ ಭಾಗವಾದ ಎಲ್ರಿಗೂ ನಾನು ಧನ್ಯವಾದಗಳನ್ನು